ದಶಕಗಳೇ ಕಳೆದರೂ ಸಿಕ್ಕಿಲ್ಲ ಸೂರು. ಬಯಲೆ ಆಲಯವಾಗಿ ಬದುಕ್ತಾ ಇರುವ ನಿರಾಶ್ರಿತರು. ಸೂರು ನೀಡಿದ್ರೆ ನಿಮ್ಮ ತಂದೆಯವರ ಫೋಟೋ ಇಟ್ಟು ಪೂಜಿಸ್ತೇವೆ ಅಂತ ಶಾಸಕರ ಮುಂದೆ ಕಣ್ಣೀರಿಟ್ಟು ಮನವಿಯನ್ನ ಮಾಡಿಕೊಂಡಿದ್ದಾರೆ ನಿರಾಶ್ರಿತರು. ಕೂಡ್ಲಿಗಿಯ ಚಿಕ್ಕ ಜೋಗಿಹಳ್ಳಿಯಲ್ಲಿ ವಸತಿ ರಹಿತರು ಶಾಸಕ ಡಾಕ್ಟರ್ NT ಶ್ರೀನಿವಾಸರವರ ಮುಂದೆ ಅಳಲನ್ನು ತೋಡಿಕೊಂಡಿದ್ದಾರೆ. ಇನ್ನು ಶಾಸಕರು ಕೂಡ ಸೂರು ಕಲ್ಪಿಸಿಕೊಡುವುದಾಗಿ ಭರವಸೆಯನ್ನು ಕೂಡ ನೀಡಿದ್ದಾರೆ. ಇನ್ನು ಸ್ವತಂತ್ರ ಭಾರತಕ್ಕೆ ದಶಕಗಳು ಕಳೆದರೂ ಕೂಡ ಇವತ್ತಿಗೂ ತಲೆಗೊಂದು ಸೂರಿಲ್ಲದೆ ಬಯಲಲ್ಲೇ ಬದುಕು ತಾಳ್ತಾ ಇರುವ ದುರ್ದೈವಿಗಳು ನಮ್ಮಲ್ಲಿದ್ದಾರೆ. ಹೌದು, ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕಾನಹೊಸಡಿ ವ್ಯಾಪ್ತಿಯ ಚಿಕ್ಕ ಜೋಗಿಹಳ್ಳಿ ಗ್ರಾಮದಲ್ಲಿ ಇಂಥದ್ದೊಂದು ಕರುಣಾಜನಕ ಸ್ಥಿತಿ ಇದೆ. ನಮಗೊಂದು ಮನೆ ಮಾಡಿಕೊಡಿ ಶಾಸಕರೇ, ನಿಮ್ಮ ತಂದೆಯವರ ಫೋಟೋ ಇಟ್ಟು ಜೀವನವಿಡೀ ಪೂಜೆಯನ್ನ ಮಾಡ್ತೀವಿ ಅಂತ ನಿರಾಶ್ರಿತರು ಶಾಸಕರಲ್ಲಿ ಕಣ್ಣೀರಿಟ್ಟಿದ್ದಾರೆ. ಹಾಗಾದ್ರೆ ಏನಿದು ಕಣ್ಣೀರಿನ ಕತೆ? ಇಲ್ಲಿದೆ ಕಂಪ್ಲೀಟ್ ವರದಿ. ಇವರು ಬಿಸಿಲು, ಮಳೆ, ಗಾಳಿ ಎನ್ನದೆ ದಶಕಗಳಿಂದಲೂ ಬಯಲಲ್ಲೇ ಬದುಕು ಸಾಗಿಸ್ತಾ ಇರುವ ನಿರಾಶ್ರಿತರು. ಹಗಲು ವೇಷಗಾರರು ಹಾಗೂ ಬುಡ್ಗ ಜಂಗಮ ಸಮುದಾಯಕ್ಕೆ ಸೇರಿದ ಈ ಕುಟುಂಬಗಳು ನಿತ್ಯ ಜೀವನೋಪಾಯಕ್ಕಾಗಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಕುಲಕಸಬನ್ನೇ ನಂಬಿ ಬದುಕ್ತಾ ಇದ್ದಾರೆ. ಚಿಕ್ಕ ಜೋಗಿಹಳ್ಳಿ ಗ್ರಾಮದ ಹೊರವಲಯದ ಸರ್ಕಾರಿ ಹಾಗೂ ಖಾಸಗಿ ಜಾಗಗಳಲ್ಲಿ ಬಿಡಾರ ಹೂಡಿರುವ ಇವರಿಗೆ 16 ವರ್ಷಗಳಿಂದಲೂ ಸ್ವಂತ ಜಾಗವಾಗಲಿ ಸೂರಾಗಲಿ ಸಿಕ್ಕಿಲ್ಲ. ಸ್ಥಳೀಯ ಆಡಳಿತ ಹಾಗೂ ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ಯುವ ಮುಖಂಡ ಹಾಗೂ CITU ಹೋರಾಟಗಾರ BT ಗುದ್ದಿಚಂದ್ರು ಅವರ ನೇತೃತ್ವದಲ್ಲಿ ನಿರಾಶ್ರಿತರೆಲ್ಲರೂ ಒಟ್ಟಾಗಿ ಜೋಗಿಹಳ್ಳಿ ಪ್ರವಾಸಿ ಮಂದಿರದಲ್ಲಿ ಶಾಸಕ ಡಾಕ್ಟರ್ NT ಶ್ರೀನಿವಾಸ್ ಅವರನ್ನ ಭೇಟಿ ಮಾಡಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇತ್ತೀಚೆಗೆ ಸುರಿದ ರಭಸದ ಮಳೆಗೆ ತಂಗಿದ್ದ ಜೋಪಡಿಗಳ ಚಾವಣಿ ಕುಸಿದು ಬಿದ್ದು ಹಲವು ಕುಟುಂಬಗಳು ಬೀದಿಗೆ ಬಿದ್ದಿವೆ. ಹೀಗಾಗಿ ತಮಗೆ ತಕ್ಷಣವೇ ಸೂಕ್ತ ಪರಿಹಾರ ಕಲ್ಪಿಸಬೇಕು ಹಾಗೂ ವಸತಿ ಯೋಜನೆಯಡಿ ಸುಸಜ್ಜಿತ ಮನೆಗಳನ್ನು ಮಂಜೂರು ಮಾಡಬೇಕು ಅಂತ ಶಾಸಕರಲ್ಲಿ ಕಣ್ಣೀರು ಹಾಕಿದ್ದಾರೆ. ಇದೇ ವೇಳೆ ಭಾವುಕರಾದ ನಿರಾಶ್ರಿತರು, ನಮಗೆ ಸೂರು ಕಲ್ಪಿಸಿಕೊಟ್ರೆ ನಿಮ್ಮ ತಂದೆ ಹಾಗೂ ಕ್ಷೇತ್ರದ ಮಾಜಿ ಶಾಸಕ ದಿವಂಗತ NT ಬೊಮ್ಮಣ್ಣನವರ ಭಾವಚಿತ್ರವನ್ನು ಇಟ್ಟು ಜೀವನ ಪೂರ್ತಿ ನಿತ್ಯ ಆರಾಧಿಸ್ತೇವೆ ಅಂತ ಶಾಸಕರಲ್ಲಿ ವಿನಂತಿಸಿಕೊಂಡಿದ್ದಾರೆ. ಇನ್ನು ನಿರಾಶ್ರಿತರ ಕರುಣಾಜನಕ ಅಹವಾಲನ್ನ ಅತ್ಯಂತ ತಾಳ್ಮೆಯಿಂದ ಆಲಿಸಿರುವ ಶಾಸಕ ಡಾಕ್ಟರ್ NT ಶ್ರೀನಿವಾಸರವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅರ್ಹ ಫಲಾನುಭವಿಗಳಿಗೆ ಸೂರು ಕಲ್ಪಿಸುವ ಪ್ರಾಮಾಣಿಕ ಪ್ರಯತ್ನದಲ್ಲಿದ್ದು ಸ್ಥಳೀಯ ಆಡಳಿತದಲ್ಲಿ ಸೂಕ್ತ ದಾಖಲೆಗಳ ಸಮೇತ ಮನವಿ ಸಲ್ಲಿಸಿದರೆ ಪ್ರಸಕ್ತ ಸಾಲಿನಲ್ಲೇ ವಸತಿ ಕಲ್ಪಿಸಲು ಪ್ರಾಮಾಣಿಕವಾಗಿ ಶ್ರಮಿಸುವುದಾಗಿ ಭರವಸೆ ನೀಡಿದ್ದಾರೆ. ಸಂದರ್ಭದಲ್ಲಿ ಜನನಾಯಕ ಕುತ್ತಿಹಟ್ಟಿ ಓಬಣ್ಣ ಸೇರಿದಂತೆ ಹಲವು ಮುಖಂಡರು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ನೂರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ದಶಕಗಳ ಇವರ ವಸತಿ ರಹಿತ ಬದುಕಿಗೆ ಶಾಸಕರು ಶೀಘ್ರದಲ್ಲೇ ಮುಕ್ತಿ ನೀಡಲಿ ಅನ್ನೋದು ನಮ್ಮೆಲ್ಲರ ಆಶಯವಾಗಿದೆ. ವರದಿ ವಿಜಯ ಋಷಭೇಂದ್ರ, ರಾಷ್ಟ್ರಕ್ರಾಂತಿ ನ್ಯೂಸ್, ಕೂಡ್ಲಿಗಿ. ಎಲ್ಲರಿಗೂ ಅನುದಾನ ಕೊಡ್ತಾ ಇದ್ದಾರೆ ಭೀಮಾದಾದ ದೇವಸ್ಥಾನ ಸರ್. ಅಲ್ಲಿ ನಾವು ಊರಿಗೆ ಹೋದಾರಲ್ಲಿ ಪಟ್ಟಿ ಇತ್ತಲ್ಲ ದೇವಸ್ಥಾನ, ಆ ಜಮೀನು ಕೂಡ ನೀವು ಮಾಡಿಸ್ಕೊಳ್ಳಿ ಅಂತ ನಾವು ಸ್ವಲ್ಪ ಅರ್ಜೆಂಟ್ ಆಗಲ್ಲ, ವೈಯಕ್ತಿಕವಾಗಿ ಮಾಡಿಸ್ಬೇಕು. ಗೌರ್ಮೆಂಟ್ ಅನುದಾನ ಕೊಡೋಕ್ಕಾಗಲ್ಲ. ಇಷ್ಟು ಬೇರೆ ಬೇರೆ ಬೇಸಿಕ್ ಇದಾವೆ ಮೂಲಭೂತ ಸೌಕರ್ಯಗಳು ಮಾಡಿಸ್ಬೇಕು. ನೀವು ಬರಪ್ಪ ಮಾತಾಡಿ ಪೆಟ್ಟಿಗೆ ಅದು ಹೌದು. ಏನಮ್ಮ ಏನು ಸಮಸ್ಯೆ ಆಗಿದೆ ನಿಮಗೆ?
ಕೆಲವರು ಬಡವರು ಕಾನೂನು ತೊಡಗಿಲಾಗಿದೆ ಇವ್ರ ಮೇಲೆ ಕೆಲವರು ಕಂಪ್ಲೇಂಟ್ ಕೊಡ್ತಾರೆ. ಇವೆಲ್ಲ ದೊಡ್ಡ ದೊಡ್ಡ ಮನೆಗಳಿದ್ದಾವೆ ಬೊಂಬೆಳಗೆ ಅಲ್ಲಿ ಇವನ್ನೆಲ್ಲ ಪರಿಶೀಲನೆ ಅದಕ್ಕೆ ಅಲ್ಲಿ ಸರ್ಕಾರ आधार कार्ड पान कार्ड अधिकारी ಅಣ್ಣ ಇರೋಲ್ಲ ಇನ್ನೊಂದು ಅಲ್ಲ ಇನ್ನೊಂದು ನಿಲ್ಕೊಳೋದಲ್ಲ ನಟರಾಜ ಹುಡುಗಿ ಹುಡುಗಿ ಸರ್ ಒಂದು ಗೊತ್ತಲ್ಲ ನಾವು एकदम ಫುಲ್ ಯಾರಿಲ್ಲ ಸ್ವಲ್ಪ ಹಿಂದೆ ಮಾಡ ನಿಮ್ದು ಒಂದು ಕೈ ಒಳ್ಳೆ ಕಥೆ ಐತಲ್ಲಪ್ಪ ಇದು. ತಿರುಮಲ ಕೃಷ್ಣನ ದೇವಸ್ಥಾನ ನಾವಷ್ಟೇ ಅಲ್ಲ ನಿಮ್ಮ ಊರಲ್ಲಿ ಕೂಡ ನಾನು ಬೈಲಿಕ್ಕೆ ಕ್ಷೇತ್ರ ಇದು ಅದಕ್ಕೆ ನಾನು ಸುಖ ಸಂಸಾರಕ್ಕೆ ಎಲ್ಲ ನಾನು ತಾಂಡದ ಜೊತೆ ಗುರುಗಳ ಜೊತೆಗೆ ನಾನು ಜೋಗಲಕ್ಷ್ಮಿ ನೋಡಿ 4 ಕಡೆ ಏನಾಗಿದೆ ಡಾಕ್ಟರ್ ಸೈನ್ ಮಾಡಿದ್ರೆ ಕೇಳಿದ್ರೆ ಕಾರಡಿ ಮಾಡ್ತೀನಿ ಅಂತ ಹೇಳ್ತಾರೆ ಮಾಡಿಲ್ಲಮ್ಮ ಮಾಡಿಲ್ಲ ಮಳೆ ಬಂದು ಬಿದ್ದತ್ತಾ ಇದು ಅದೇ ಸರ್ ಸರಿ ಆಯ್ತು ಭಾಳ ಪುಣ್ಯ ಬನ್ನಿ ಸರ್ ಆಯ್ತಮ್ಮ ಹಾಂ ನಿಮ್ದಲ್ಲ ಮನೆ ನಮ್ಮಮ್ಮ ಹೋಗಿದ್ರೆ ಇಲ್ಲೊಂದು ಗುಂಡಿ ತೆಗ್ದೀವಿ ಸ್ವಲ್ಪ ನಲ್ಲಿ ನೀರು ಬಂದ್ರೂ ಅವ್ರು ಬಂದ್ ಮಾಡಿ ಹೋಗ್ತಾರೆ ಆ ಕಡೆ ಸ್ವಲ್ಪ ಅಲ್ಲಿ ತನಕ ನೋಡ್ರಿ ಸರ್ ಅಲ್ಲಿ ನಮ್ಮ ದೊಡ್ಡಪ್ಪ ಜಾಗ ಇಲ್ಲ ಹಂಗಾಗಿ ಏನಾಗ್ತಾ ಇದೆ ಸಮಸ್ಯೆ ಏನಾಗ್ತದೆ ಸಮಸ್ಯೆ ಅಂದ್ರೆ ಮೋರಿ ನೀರು ಹೋಗಕ್ ಜಾಗ ಇಲ್ಲ ನಮಗೆ ಅದನ್ನ ಮಾಡ್ಕೊಡ್ಬೇಕು ಅದು ವ್ಯವಸ್ಥೆ ಮಾಡ್ಬೇಕು
ಎಷ್ಟು ವರ್ಷದಿಂದ ಸಮಸ್ಯೆ ಇದೆ? ಬಹಳ ವರ್ಷದಿಂದ ಇದೆ ಸಮಸ್ಯೆ ನಮಗೆ. ಸರ್ ಇದಕ್ಕೂ ರೋಡ್ ಯಾರು ಹಾಕಲ್ಲ. ಮದುವೆ ಆಗಿ ಪಕಡಾಯ್ತು. ಆ ಜೊತೆ ಹುಡುಗ್ರು ಅದಾಯಿ. ನತ್ಕಸ. ಇಲ್ಲ ಶಾಂತಿಬಾಯಿ ಏನಾಗೈತೆ ಸಮಸ್ಯೆ ಏನಾಗೈತೆ? ಇದು ಮನೆ ಸರ್. ಮನೆ ಏನಾಗೈತೆ? ಬಿದ್ದತಾ? ಎಲ್ಲ ಬಿದ್ದು ಬಿಟ್ಟತೆ. ಹೌದಾ? ಕಾರ್ಡ್ ಇಲ್ಲ. ಅಕ್ಕಿ ಕಾರ್ಡ್ ಅರ್ಜಿ ಕೊಡಕಮ್ಮ? ಎಲ್ಲ ಕೊಟ್ಟಿದ್ದೀವಿ ಸರ್. ಹಾಂ ಏನಂತಾರೆ? ಅವರು MLA ಬರ್ದು ಕೊಡ್ತಾರೆ. ಹ್ಞೂ ಡಾಕ್ಟರ್ ಸೈನ್ ಮಾಡಿ. ಸರಿ ಆಯ್ತಮ್ಮ ಆಯ್ತಾಯ್ತು. ಏನು ನಿಮ್ಮ ಹೆಸರು ಏನು ಹೇಳು? ನಮ್ಮ ಹೆಸರು ಕಮಲಾಬಾಯಿ. ಹಾಂ ಕಮಲಾಬಾಯಿ. ಕಮಲಾಬಾಯಿ ಏನು ಸಮಸ್ಯೆ ಏನಾಗಿದೆ ನಿಮ್ಮ ಮನೆ? ಮನೆ ಎಲ್ಲ ಯಾರ್ಯಾರು ಇಲ್ಲ ಹಾಕೊಂಡು ಅರ್ಜಿ ಕೊಟ್ಟಿರಮ್ಮ? ಅರ್ಜಿ ಕೊಟ್ಟಿಲ್ಲ ಅವರು ನೋಡಿ ನೀನು ಬರ್ಕೊಂಡು ಯಾವ ಊರು? ಯಾವ ಊರು? ಇದೇ ಊರು ಅಂದ್ರೆ ಯಾವ ಊರು? ಹೆಸರೇನು ಹೇಳು? ಚಿಕ್ಕ ಜೋಗಿಹಳ್ಳಿ ತಾಂಡ. ಚಿಕ್ಕ ಜೋಗಿಹಳ್ಳಿ ತಾಂಡ ಬೋಲ ಹೇಳ್ಬೇಕಂಗಂತ. ಚಿಕ್ಕ ಜಗೋಳಿ ತಾಂಡ. ಹಾಂ ಏನು ಸಮಸ್ಯೆ ಏನಾಗೈತೆ? ಇಲ್ಲೆಲ್ಲ ಬಿದ್ದು ಮಳೆ ಬಿದ್ದು ಎದಕ್ಕಾಯ್ತು? ಎದಕ್ಕೆ ಬಿತ್ತದು? ಎದಕ್ಕೆ ಬಿತ್ತು ಮನೆ? ಸೋರ್ತತೆ ಬಿದ್ದುಬಿಡ್ತು. ಅದೇ ಮಳೆ ಬಂದು ಹೇಳ್ಬೇಕಮ್ಮ. ಸರಿ ಆಯ್ತು. ವ್ಯವಸ್ಥೆ ಇಲ್ಲ ಸರ್. ಒಂದು ಕೂಡ ನೀರು ಚೆಲ್ಲಿದ್ರು ಅಲ್ಲಿ ನಮ್ಮ ಮನೆ ತಗ ಬರ್ತದೆ ಅಲ್ಲೆಲ್ಲ ಜಾಮ್ ಮಾಡ್ತಾರೆ ಸರ್. ಆ ಕಡೆ ಹೈಟ್ ಮಾಡಿ ಈ ಕಡೆ ಡೌನ್ ಮಾಡಿ ಈ ಕಡೆ ಹೋಗಿ ಈ ಕಡೆ ಮೋರಿ ಇದೆ. ಇದು ಡೌನ್ ಆಗಿದೆ ಅಪ್ ಆಗಿದೆ? ಇದು ಸ್ವಲ್ಪ ಡೌನ್ ಇದೆ ಸರ್. ಅದು ಹೈಟ್ ಮಾಡಿಬಿಟ್ರೆ ಎಲ್ಲ ಮನೆ ನೀರು ಈ ಕಡೆ ಹೋಗ್ಬಿಡ್ತದೆ. ಯಾಕಂದ್ರೆ ಎಲ್ಲ ಮನೆ ಸ್ಲೋಪ್ ಇದೆ ಅಲ್ಲ, ಹಂಗಾಗಿ ನೀರೆಲ್ಲ ಈ ಕಡೆ ಎಲ್ಲ ಮನೆಯವರೆಲ್ಲ ನೀರು ಹೋಗಿ 50 ವರ್ಷ ಆಯ್ತೇನೋ. ನೀವು ಹೇಳ್ತಾ ಇದ್ರಿ, ನೀವು ಅವ್ರು ಯಾರು ಮಾಡ್ತಾ ಇಲ್ಲ. ನೀವು ಅರ್ಜಿನ ಕೊಟ್ಟಿದ್ರ? ಅರ್ಜಿ ಕೊಟ್ಟಿವಿ. ಮತ್ತೆ ಪಂಚಾಯತಿಗೆ ಹೋದ್ರೆ ಅವರು ಮೆಂಬರ್ ಬರ್ತಾರೆ. ಅಲ್ಲ ಅರ್ಜಿ ಕೊಟ್ರೆ ಏನಂತಾರಮ್ಮ ಅವರು? ಅರ್ಜಿ ಕೊಟ್ರೆ ಏನಂತಾರಮ್ಮ? ಅರ್ಜಿ ಕೊಟ್ರೆ ಏನಂತಾರಮ್ಮ? ಆಯ್ತು ಮಾಡಿಸ್ತೀವಿ, ಹಿಂಗೋ ಗುಂಡಿ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಏನೇನೋ ಮಾಡಿಸ್ತಾರೆ ಇಲ್ಲ. ಇವಾಗ 4ನೇ 5ನೇ ಮೆಂಬರ್ ಇಲ್ಲಿ ಇದು ಮಾಡಿ ಸರ್. ಮತ್ತೆ ಬೇರೆ ಕಡೆ ಎಲ್ಲ 3 ಸಲ ರೋಡ್ ಮಾಡಿದ್ದಾರೆ. ಇಲ್ಲಿ ಒಂದು ಸಲಿನೂ ರೋಡ್ ಮಾಡಿಲ್ಲ ಬಂದು. ಸರಿ ರೋಡ್ ರೋಡ್ ಮಾಡಲ್ಲ. ಅವ್ರು ಬೈತಾರೆ, ಇವ್ರು ಬೈತಾರೆ. ಚರಂಡಿ ಬೇಕು ಮತ್ತೆ ರಸ್ತೆ. ರಸ್ತೆ ಏನು ಬೇಡ ಸರ್, ಚರಂಡಿ ಒಂದು ಇದ್ರೆ ಸಾಕು ನಮಗೆ. ಚರಂಡಿ ಇಂಪಾರ್ಟೆಂಟ್. ಯಾಕಂದ್ರೆ ನಮಗೆ ನೀರೊಂದು ಹೋಗೋಕ್ಕಿದ್ರೆ ಹುಡುಗರು ಸ್ನಾನ ಮಾಡಿದ್ರು ನೀರು ಬಂತು ಅಂತಾರೆ. ಅದಕ್ಕೆ ಸರ್. ನಿಮ್ಮ ಹೆಸರು? ಹರೀಶ್ ನಾಯ್ಕ. ಇಷ್ಟೊಂದು ವರ್ಷ ಎಷ್ಟು ದಿನ ಕೆಳಗಡಮ್ಮ ಇದು ಬಿದ್ದಿದ್ದು? ಇದೊಂದು ವರ್ಷಕ್ಕೆ ಆಯ್ತು ಸರ್. ಹಾಂ ಅರ್ಜಿ ಕೊಟ್ಟಿವ್ರಿ? ಅರ್ಜಿ ಕೊಟ್ಟು 1 ವರ್ಷ ಆಯ್ತು. MLAಗೂ ಫೋನ್ ಇದಕ್ಕೂ ಫೋನ್ ಮಾಡಿ. ಏನು ನಿಮ್ಮ ಹೆಸರು? ಕಾವೇರಿ. ಯಾವ ಊರು? ಇದು ಚಿಕ್ಕಜೋಗಳಿ ತಾಂಡ. ಚಿಕ್ಕಜೋಳಿ ತಾಂಡ. ಏನಾಗಿದೆ ಮಿದ್ದೆಲ್ಲ? ಎದಕ್ಕೆ ಬಿದ್ದಿತ್ತು? ಯಾವಾಗ ಬಿದ್ದಿತ್ತು? ಮಳೆ ಬಂದಾಗ ಬಿತ್ತಿತ್ತು ಇದು. ಎಷ್ಟನೇ ಇಸ್ವಿಗೆ? 2025. ಹಿಂದಿನ ವರ್ಷ. ಹಿಂದಿನ ವರ್ಷ. ಏನೇನು ಮತ್ತೆ ಅನಾಹುತ ಆಗಿತ್ತು? ಅದು ಏನೂ ಇಲ್ಲ, ಏನಾಗಿದೆ? ಏನನ್ನತ್ತ ಇಲ್ಲ. ಇದು ಮಳೆಗಾಲ ಬಂದಾಗ ಮಳೆಗೆಲ್ಲ ನೆಂದು ಬಿದ್ದಿತ್ತು ಅಲ್ಲ, ಟಾಪ್ ಎಲ್ಲ ಹೋಗ್ಬಿಟ್ಟಿದೆ ಎಲ್ಲ ಫುಲ್ ಹೋಗೈತೆ. ಇದು 2 ಮನೆ ನಂದೆ. ಎರಡೂ? 2 ಸಹ ಅದು ಟಾಪ್ ಎಲ್ಲ ಹೋಗೈತೆ. ಎಲ್ಲ ಇದು ಮರ ಎಲ್ಲ ಬೆಳೆಸ್ತಾರೆ. ಏನಿಲ್ಲ ಸಹ ಎಲ್ಲ ಬಿದ್ದೈತೆ ಒಳಗೆಲ್ಲ. ನೋಡ್ರಿ ಸರ್, ಇಲ್ಲಿಂದ ತೆಗಿಬಿಡ್ರಿ ಸರ್ ಒಳಗೆ. ಎಲ್ಲ ಬಿದ್ದೈತೆ. ಯಾವಾಗ ಬೀಳುತ್ತೆ ಅಂತ ಹೇಳಕ್ಕಾಗಲ್ಲ. ಅಟ್ಟೆ ಸರ್ ಫುಲ್ ಹೋಗೈತೆ ಅದಕ್ಕೋಸ್ಕರ. ಅರ್ಜಿ ಕೊಟ್ಟಿದ್ರಲ್ಲಮ್ಮ? ಕೊಟ್ಟಿದ್ದೀವಿ ಸರ್. ಏನು ಹೇಳಿದ್ರು ಅವರು? ಮಾಡ್ಸ್ಕೊಂಡು ಹೋಗಿದ್ದಾರೆ. ಈಗ MLA ನೀವು ಅರ್ಜಿ ಕೊಟ್ಟಿದ್ರಲ್ಲ? ಮನೆಗೆಲ್ಲ ಸರ್ ನಾವು ಒಂದು ಮನೆ ಅಂತ ಆದ್ರೆ ಸಾಕು ನಮಗೆ. ನನಗೊಂದು ಮಗು ಐತಾ, ನನ್ನ ಮಗುಗೆ ನನಗೆ ಯಾವ ಆಸರೆನೂ ಇಲ್ಲ. ಒಂದು ಗುಡ್ಸ್ ಕೊಟ್ಕೊಂಡು ಹೊಲದಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಗಂಡ ಕೂಡ ಇಲ್ಲ, ತಿರ್ಕೊಂಡ. ನೀವು ಮನೆ ಕೇಳ್ತಾ ಇದ್ರಿ ಈಗ? ಮಣ್ಣೆ ಈಗ ಅರ್ಜಿ ಕೊಟ್ಟಿದ್ರಲ್ಲ MLA ಅವ್ರಿಗೆ, ಏನು ಹೇಳಿದ್ರು ಅವರು? ಕೊಡ್ತೀವಿ ಅಮ್ಮ ಅಂತಂದು. ಕೊಡ್ತೀವಿ ಅಂತ ಹೇಳಿದಾರ? ಸರ್